ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಅವರು ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಬೇಕು ಎಂದ್ಬಿಟ್ಟು ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೂಗು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಮೊದಲನೇ ವಾರ ಧ್ರುವಂತ್ ಅವ್ರು ಏನು ಒಂಥರ ಸೇಫ್ ಗೇಮ್ ತರ ನಮ್ಗೆ ಕಾಣಿಸಿದ್ರು. ಮಲ್ಲಮ್ಮನವರಾಗಿರ್ಬೋದು, ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಇವರು ಒಂದು ಆಟನ ಬಿಟ್ಕೊಟ್ಟು ಇವರು ಸೇಫ್ ಆಗಿ ಹಿಂದೆ ಇದ್ರು. ಈ ಒಂದು ವಿಚಾರವಾಗಿ ಜನಗಳಲ್ಲೂ ಸಹ ಅಸಮಾಧಾನ ಇತ್ತು. ಬಿಗ್ ಬಾಸ್ ಮನೆಗೆ ಧ್ರುವಂತ್ ಅವರು ಅವ್ರ ಸ್ವಂತ ಆಟ ಆಡೋಕೆ ಹೋಗಿದಾರ ಅಥವಾ ಸಿಂಪದಿ ಆಟ ಆಡೋಕೆ ಹೋಗಿದಾರ ಅಂತ ಅಸಮಾಧಾನ ಇತ್ತು. ಬಟ್ ಮೊದಲನೇ ವಾರ ಏನು ಕಿಚ್ಚ ಸುದೀಪ್ ಸರ್ ಪಂಚಾಯಿತಿಯಲ್ಲಿ ಬಂದ್ಬಿಟ್ಟು ತುಂಬಾ ಕ್ಲಾಸ್ ತಗೊಂಡ್ರು ಧ್ರುವಂತ್ ಅವರಿಗೆ. ತದನಂತರ ನಮಗೆ ಎರಡನೇ ವಾರದಿಂದ ಧ್ರುವಂತ್ ಅವ್ರು ಎಲ್ಲೂ ಅಷ್ಟರ ಮಟ್ಟಿಗೆ ಫಸ್ಟ್ನೇ ವೀಕು ಕಾಣಿಸಿದಷ್ಟ ಮಟ್ಟಿಗೆ ಎಲ್ಲೂ ಸಹ ಬೇರೊಬ್ಬ ಕಂಟೆಸ್ಟೆಂಟ್ ಗಳಿಗೆ ಮುಂದೆ ತಳ್ಳಿ ಇವ್ರಿಗೆ ಗೇಮ್ ಆಡಿದ್ರೆ ಹಿಂದೆ ಹೋದದ್ದು ನಮ್ಗೆ ಎಲ್ಲೂ ಕಾಣಿಸಿಗ್ಲಿಲ್ಲ. ಆದಷ್ಟು ರಿಮೈನಿರುವಂತ ರಿಮೈನಿಂಗ್ ಕಂಟೆಸ್ಟೆಂಟ್ ಗೆ ಕಂಪೇರ್ ಮಾಡಿದ್ರೆ, ಎಕ್ಸಾಂಪಲ್ ಗೆ ಈಗ ಒಂದು 4-5 ಕಂಟೆಸ್ಟೆಂಟ್ ತುಂಬಾ ಅಂದ್ರೆ ತುಂಬಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ಸ್ ನಲ್ಲಿ. ಯಾರು ಗಿಲ್ಲಿ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಈ ಒಂದು ಕಂಟೆಸ್ಟೆಂಟ್ ಗಳನ್ನ ಹೊರತುಪಡಿಸಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಇನ್ನ ಕೆಲವರು ಬಿಗ್ ಬಾಸ್ ಟೆಲಿಕಾಸ್ಟ್ ಎಪಿಸೋಡ್ ಗಳಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವ್ರು ಎಲ್ಲೋ ಒಂದ್ ಕಡೆ ಅವ್ರದೇ ಆದಂತಹ ಒಂದು ಕಂಟೆಂಟ್, ಅವ್ರದೇ ಆದಂತಹ ಫುಟೇಜ್ ನೀಡ್ತಾ ಇದ್ದಾರೆ ಎಪಿಸೋಡ್ಸ್ ನಲ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರ ನಡೆದಂತ ಇನ್ಸಿಡೆಂಟ್ಸ್ ನೇ ತಗೊಂಡು ಕಳೆದ 4 ವಾರಗಳಿಂದಲೂ ಧ್ರುವಂತ್ ಅವ್ರನ್ನ ಒಂದೇ ವಿಚಾರವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಈಗ ಜನರಲ್ಲಿ ಪ್ರಶ್ನೆ ಬಂದಿದೆ. ನನ್ನ ವಿಚಾರದಲ್ಲಿ ನನ್ನ ಕೇಳಿದ್ರೆ ನನಗೂ ಸಹ ಅದೇ ತರ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಸಿಂಪದಿ ಗೇಮು, ಫೇಕ್ ಮುಖವಾಡ, ಇದನ್ನೆಲ್ಲ 1 ವಾರ 2 ವಾರ 4 ವಾರಗಳು ಅದೊಂದೇ ರೀಸನ್ ಇಟ್ಕೊಂಡು ಧ್ರುವಂತ್ ಅವ್ರನ್ನ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮನೇಲಿ ಇರುವಂತ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಅಂಡ್ ಬಿಗ್ ಬಾಸ್ ಅವ್ರು ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಈ ಒಂದು ವಿಚಾರನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ನಾವು 4ನೇ ವಾರದ ಆಟ ನೋಡ್ಕೊಂಡ್ರೆ 4ನೇ ವಾರದ ಆಟದಲ್ಲಿ ಎಲ್ಲೇ ಆಗ್ಲಿ ನಮ್ಗೆ ಬಿಗ್ ಬಾಸ್ ಮನೇಲಿ ಧ್ರುವಂತ್ ಅವರು ಬೇರೊಬ್ಬ ಕಂಟೆಸ್ಟೆಂಟ್ ವಿಚಾರದಲ್ಲಿ ಅವ್ರನ್ನ ಮುಂದೆ ತಳ್ಳಿ ನಾನು ಸೇಫ್ ಗೇಮ್ ಹಿಂದೆ ಆಡೋಣ, ಇಲ್ಲ ನಾನು ಒಳ್ಳೆ ಒಂಥರ ಬಿಹೇವ್ ಮಾಡ್ಬಿಡೋಣ ಅನ್ನೋ ರೀತಿ ಬಿಹೇವ್ ಮಾಡಿದ್ರೆ ನಮ್ಗೆ ಕಾಣ ಸಿಗ್ಲೇ ಇಲ್ಲ. ಅಂಡ್ ನಾಣ್ಯಗಳನ್ನ ಏನು ಉಳಿಸ್ಕೊಬೇಕಾಯ್ತು ಈ ಒಂದು ಟಾಸ್ಕ್ ನಲ್ಲೂ ಸಹ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇವ್ರು ತುಂಬಾ ಕ್ಲೋಸ್ ಆಗಿದ್ರು ಸಹ ರಕ್ಷಿತಾ ಶೆಟ್ಟಿನ ಏನು ಬೆಡ್ರೂಮ್ ಒಳಗಡೆ ಎಳ್ಕೊಂಡು ನಾಣ್ಯಗಳನ್ನ ಕಿತ್ಕೊಳ್ಳೋಕೆ ಸಹ ಪ್ರಯತ್ನ ಮಾಡಿದ್ರು. ಅದು ನಮ್ಗೆ ಎಪಿಸೋಡ್ ನಲ್ಲೂ ಸಹ ಟೆಲಿಕಾಸ್ಟ್ ಆಗಿ ತೋರಿಸಿದ್ರು. ಅಂಡ್ ಎಲ್ಲೋ ಒಂದ್ ಕಡೆ ಮಲ್ಲಮ್ಮನವರ ಮೇಲೆ, ರಕ್ಷಿತಾ ಶೆಟ್ಟಿ ಮೇಲೆ ಧ್ರುವಂತ್ ಅವ್ರಿಗೆ 100% ಸಾಫ್ಟ್ ಕಾರ್ನರ್ ಇದೆ. ಎಲ್ಲೋ ಒಂದ್ ಕಡೆ ಮಲ್ಲಮ್ಮನವ್ರನ್ನ ಅವರು ತುಂಬಾ ಜಾಸ್ತಿ ಕೇರ್ ಮಾಡೋ ತರ, ಸಾಫ್ಟ್ ಬಿಹೇವಿಯರ್ ತೋರಿಸೋ ತರ ತೋರಿಸ್ತಾ ಇದ್ದಾರೆ ಎಪಿಸೋಡ್ಸ್ ನಲ್ಲಿ. ಬಟ್ ಧ್ರುವಂತ್ ಅವರನ್ನೇ ಕ್ಲಾರಿಟಿ ಕೊಟ್ಟಿದ್ದಾರೆ ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ಗೆ. ಅದೇನಪ್ಪಾ ಅಂದ್ರೆ, ಮೊದಲನೇ ವಾರ ಬಂದು ಏನು ಕಿಚ್ಚ ಸರು ಕ್ಲಾಸ್ ತಗೊಂಡಿದ್ರು ಧ್ರುವಂತ್ ಅವ್ರಿಗೆ, ಆಗ್ಲೇನೆ ಇವರು ಮಲ್ಲಮ್ಮನವ್ರನ್ನ ದೂರ ಇಡೋಣ ಅಂತ ಅನ್ಕೊಂಡಿದ್ರಂತೆ. ಬಟ್ ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ಮಲ್ಲಮ್ಮನವ್ರನ್ನ ಇವರು ದೂರ ಇಟ್ಬಿಟ್ಟಿದ್ರೆ ನಿಜವಾಗ್ಲೂ ಆಗ ಜನರಲ್ಲಿ ಏನ್ ಅಭಿಪ್ರಾಯ ಬಂದಿದೆ, ಓಕೆ ಇವ್ರು ಸಿಂಪತಿ ಗೇಮ್ ಆಡ್ತಾ ಇದ್ದಾರೆ, ಇಲ್ಲಾಂದ್ರೆ ಬಕೆಟ್ ಇಟ್ಕೊಂಡು ಬದುಕ್ತಾ ಇದಾರೆ ಅಂತ ಏನೀಗ ಫೇಕ್ ಮುಖವಾಡ ಹಾಕೊಂಡು ಬದುಕ್ತಾ ಇದಾರೆ ಅಂತ ಜನಗಳ ಅಭಿಪ್ರಾಯ ಬಂದಿತ್ತು. ಅದೇನೇ ನಿಜವಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಸುದೀಪ್ ಸರ್ ಒಂದು ಮಾತು ಬೈದಿದ ತಕ್ಷಣ ಅಥವಾ ಮನೆಗಳವರು ಇದ್ದವ್ರು ಒಂದು ಬೆಳ್ಳೆತಿ ತೋರಿಸಿದ ತಕ್ಷಣ ಇವರು ಆ ಮಲ್ಲಮ್ಮನವ್ರು ದೂರ ಇಟ್ಬಿಟ್ರೆ ಅವ್ರು ಮಾತಾಡಿದ್ದೆ ನಿಜ ಆಗುತ್ತಲ್ಲ ಒಂದು ಭಾವನೆಯಿಂದ ನಾನು ಮಲ್ಲಮ್ಮನವ್ರು ದೂರ ಇಡ್ಲಿಲ್ಲ ಸರ್, ನನ್ ಮಲ್ಲಮ್ಮನವ್ರ ಮೇಲೆ ಯಾವುದೇ ರೀತಿ ಸಿಂಪತಿ ಇಲ್ಲ, ಅವ್ರ ಗೇಮ್ ಅವ್ರು, ನನ್ ಗೇಮ್ ನಂದು. ಜಸ್ಟ್ ಮನೇಲಿ ಇರುವಂತ ಉಳಿದಂತ ಕಂಟೆಸ್ಟೆಂಟ್ ಗಳೇ ಕಂಪೇರ್ ಮಾಡಿದ್ರೆ ನಾನು ಹೆಚ್ಚಿಗೆ ಅವ್ರ ಹತ್ರ ಈ ಗೇಮ್ ಈ ತರ ಇದೆ, ಅದೇ ತರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಪ್ರಯತ್ನ ಪಡ್ತಾ ಇದೀನಿ ಅಂತ ಹೇಳಿದ್ರು. ಅಂಡ್ ಈ ಒಂದು ವಿಚಾರದಲ್ಲಿ ಜನರಿಗೆ ಈ ಒಂದು ಭಾವನೆ ಬರೋದಕ್ಕೂ ಕೆಲವೊಂದು ರೀಸನ್ಸ್ ಧ್ರುವಂತ್ ಅವ್ರ ಕಡೆಯಿಂದ ಇದೆ, ಧ್ರುವಂತ್ ಅವ್ರ ಮಿಸ್ಟೇಕ್ಸ್ ಇದೆ. ಯಾಕೆ ಅಂದ್ರೆ ಮೊನ್ನೆ ನಡೆದಂತ ಉತ್ತಮ ಮತ್ತೆ ಕಳಪೆ ಟಾಸ್ ನಲ್ಲಿ ಮಲ್ಲಮ್ಮನವರು ಸೂರಜ್ ಹೆಸರು ತಗೊಂಡು ಪ್ರಯತ್ನ ಮಾಡ್ತಾ ಇದ್ರು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬಾತ್ರೂಮ್ ಅಲ್ಲಿ ಹತ್ತಿದಾಗಿರ್ಬೋದು. ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ನಾನು ಮಲ್ಲಮ್ಮನ ಕುರಿತಾಗಿ ಅಷ್ಟೆಲ್ಲ ಕೇರ್ ಮಾಡ್ತಾ ಇದೀನಲ್ಲ, ಅವ್ರು ನನಗೆ ಎಲ್ಲ ಕೊಡ್ಬೇಕು ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅಂಡ್ ಗಿಲ್ಲಿ ವಿಚಾರದಲ್ಲಿ ಏನು ಅವತ್ತು ಕಿಚ್ಚನ ಪಂಚಾಯತಿಯಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವ್ರ ಕುರಿತಾಗಿ ಏನು ಒಂಥರ ಟ್ರೋಲ್ ಮಾಡಿದ್ರು, ಅದ್ರ ವಿರುದ್ಧವಾಗಿ ಗಿಲ್ಲಿ ಅವ್ರ ಹತ್ರ ಜಗಳ ಆಡ್ಬೇಕಾದ್ರೆ ಮಲ್ಲಮ್ಮನವ್ರ ಮಧ್ಯೆ ಬಂದು ಮಾತಾಡಿದ್ದಾಗಿರ್ಬೋದು. ಕೆಲವೊಂದು ಇನ್ಸಿಡೆಂಟ್ಸ್ ಜನಗಳಿಗೆ ಅದೇ ತರ ಅನ್ಸೋ ತರ ಆಗ್ತಾ ಇದೆ. ಬಟ್ ಅದನ್ನೇ ಇಟ್ಕೊಂಡು 4-5 ವಾರಗಳು ಅದೊಂದೇ ರೀಸನ್ ಇಟ್ಕೊಂಡು ಮನೆಯಲ್ಲಿರುವಂತ ಎಲ್ಲಾರು ಫೇಕ್ ಮುಖವಾಡ ಅನ್ನೋದಾಗಿರ್ಬೋದು, ಸಿಂಪತಿ ಗೇಮ್ ಅನ್ನೋದಾಗಿರ್ಬೋದು, ಯಾಕೋ ನನಗೆ ಒಂಥರ ಕರೆಕ್ಟ್ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಇವಾಗ ನೋಡ್ಕೊಂಡ್ರೆ ಅಭಿ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಇವ್ರ ಇನ್ನ ಎಪಿಸೋಡ್ಸ್ ನಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇದಾರ ಅನ್ನೋ ಡೌಟ್ ಬರೋ ತರನೇ ಇವ್ರು ಇನ್ನ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಅವರ ಒಂದು ವಿಚಾರವಾಗಿ ಯಾರು ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಮಾತಾಡ್ತಾ ಇಲ್ಲ. ಬಟ್ ಧ್ರುವಂತ್ ಅವ್ರ ವಿಚಾರದಲ್ಲಿ ಪ್ರತಿ ಸಾರಿ ಬಂದು ಸಿಂಪತಿ ಗೇಮ್ ಮಾಡ್ತಾ ಇದ್ದಾರೆ, ಫೇಕ್ ಮುಖವಾಡ ಹಾಕೊಂತ ಇದಾರೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನೀವು ಕಳೆದ ವಾರ ಸಹ ಧ್ರುವಂತ್ ಅವ್ರು ಹೋಗ್ಬಿಟ್ಟು ಚಂದ್ರಪ್ರಭ ಅವ್ರನ್ನ ಮತ್ತೆ ಮಲ್ಲಮ್ಮನವರ ವಿಚಾರದಲ್ಲಿ ಕುತ್ಕೊಂಡು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ನಾನು ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅಂತ ಹತ್ತಿದ್ದು ಸಹ ನಮಗೆ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗಿದೆ. ಅದರ ಕುರಿತಂತೆ ಕಿಚ್ಚ ಸರ್ ಸಹ ತುಂಬಾ ಕ್ಲಾಸ್ ತಗೊಂಡ್ರು ಧ್ರುವಂತ್ ಅವ್ರಿಗೆ. ನೀವು ಬಿಗ್ ಬಾಸ್ ಮನೆಯಲ್ಲಿ ರಿಯಾಲಿಟಿಗೆ ನಿಜವಾಗ್ಲೂ ಯಾವ ತರ ಇರ್ತೀರೋ ಅದೇ ತರ ನಾವು ಹೊರಗಡೆ ತೋರ್ಸಕ್ಕಾಗೋದು. ನೀವು ಚಡ್ಡಿ ಹಾಕೊಂಡಿರೋ ಪ್ಯಾಂಟ್ ಹಾಕೊಂಡಿದ್ದೀರಾ, ಇಲ್ಲಾಂದ್ರೆ ಪ್ಯಾಂಟ್ ಹಾಕೊಂಡಿರೋ ಚಡ್ಡಿ ಹಾಕೊಂಡಿರೋ ಅಂತ VFX ಮಾಡಿ ನಾವೇನು ಹೊರಗಡೆ ತೋರ್ಸಕ್ ಆಗೋದಿಲ್ಲ. ಈ ಒಂದೊಂದ್ ಸರಿ ನೀವು ಏನ್ ಬಿಗ್ ಬಾಸ್ ಮನೆ
ಮನೆಯಲ್ಲಿ ಕಾಣ್ ಸಿಗ್ತಾ ಇರುತ್ತೆ, ಅದೇ ಭಾವನೆ ಜನಗಳಿಗೂ ಬರುತ್ತೆ. ಸೊ ಇಲ್ಲಿಂದ ಎಚ್ಚೆತ್ಕೊಂತ ಹೋಗಿ. ಇನ್ ಕೇಸ್ ಏನಾದ್ರೂ ನಿಮ್ಗೆ ನಿಜವಾಗ್ಲೂ ಆ ಫೀಲಿಂಗ್ ಇದ್ದಿದ್ರೆ, ಏನೋ ಅದು ಒಂದು ಆರ್ಟ್ ಕೊಡುವಂತ ಒಂದು ಇದಿತ್ತು ಟಾಸ್ಕ್, ಆ ಒಂದು ಟಾಸ್ಕ್ ನಲ್ಲಿ ನಿಮ್ಮ ಪರವಾಗಿ ರಕ್ಷಿತಾ ಮಟ್ಟೆ ಮಲ್ಲಮ್ಮನವ್ರು ಮಾತಾಡಿದ್ರು, ಧ್ರುವ ಅಂತ ಫೇಕ್ ಮುಖವಾಡ ಹಾಕೊಂಡಿಲ್ಲ ಅಥವಾ ಒಂದು ಸಿಂಪತಿ ಗೇಮ್ ಆಡ್ತಾ ಇಲ್ಲ ಅಂತ. ಬಟ್ ನಿಮ್ಮ ಪರವಾಗಿ ನೀವೇ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಸಹ ಧ್ರುವಂತ್ ಅವ್ರಿಗೆ ಕ್ಲಾಸ್ ತಗೊಂಡಿದ್ರು. ಬಟ್ ಈ ಒಂದು ವಿಚಾರದಲ್ಲಿ ನಾನು ಯಾಕೆ ಈ ಒಂದು ಟಾಪಿಕ್ ನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸುದಿ ಅವರು ಏನು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತ್ ಅವ್ರ ವಿಚಾರವಾಗಿ ಬಕೆಟ್ ಹಿಡಿತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬಕೆಟ್ಸ್ ಇದೆ, ಬಕೆಟ್ ಹಿಡಿಯೋದು ಅವಶ್ಯಕತೆ ಇಲ್ಲ, ಧ್ರುವಂತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅಂಡ್ ಧ್ರುವಂತ್ ಅವ್ರ ವಿಚಾರದಲ್ಲಿ ಸಿಂಪತಿ ಗೇಮ್ ಆಡ್ತಾ ಇದಾರೆ, ಮಲ್ಲಮ್ಮನವ್ರು ಈ ತರ ಆಗೋದಕ್ಕೆ ಧ್ರುವಂತ್ ಅವರೇ ಕಾರಣ ಅಂತ ಹೇಳಿದ್ದಾಗಿರ್ಬೋದು. ಸುದಿ ಅವ್ರಿಗೆ ಅಷ್ಟೆಲ್ಲಾ ಕ್ಲಾಸ್ ತಗೊಂಡು ಅಷ್ಟೆಲ್ಲ ವಾರ್ನಿಂಗ್ ಕೊಟ್ಟಾದ್ಮೇಲೆ ಇಂತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಬೇಕು ಅಂತ ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ಸುದಿ ಅವರು ಇಷ್ಟೆಲ್ಲ ಮಾತಾಡಿದ್ ರಾಂಗ್ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಧ್ರುವಂತ್ ಅವರು ನಿಜವಾಗ್ಲೂ ಬಿಗ್ ಬಾಸ್ ಗಳಿಂದ ಟಾರ್ಗೆಟ್ ಗೆ ಗುರಿ ಆಗ್ತಾ ಇದಾರ, ಇಲ್ಲಾಂದ್ರೆ ಕೇವಲ ಅವ್ರಿಗೆ ಮನೋ ಪರಿಸ್ಥಿತಿ ಆತರ ಇದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ಕುರಿತಂತ ಡೈಲಿ ಎಪಿಸೋಡ್ ನ ರಿವ್ಯೂಸ್ಗೋಸ್ಕರ ನನ್ನ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.